ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಹೇರ್ ಪ್ಯಾಕ್ ರೆಸಿಪಿ ಕೇಳಿರಲ್ಲ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾಕಷ್ಟು ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಓಕೆನಾ? ನಿಮ್ಮ ಒಂದು ಸಪೋರ್ಟ್ ಇರಲಿ. ಇವತ್ತು ನಾನಿಲ್ಲಿ ಹೇರ್ ಪ್ಯಾಕ್ನ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೇರ್ ಪ್ಯಾಕು ಹಾಕ್ಕೊಂಡಾಗ ಎಲ್ಲ ಕೇಳ್ತಾ ಇದ್ರಿ, ಅದನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ. ಒಂದು ಅಲೋವೆರಾ ಜೆಲ್ಲು, ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ. ಇದೆರಡನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ನೆನೆಸಿಟ್ಕೊಂಡು ಹಾಗೆ ಮೊಳಕೆ ಬಂದಿದೆ ಇದು. ನೀವು ಬೇಕಂದರೆ ನೆನೆಸಿರೋದು ಅಷ್ಟೇ ತೊಗೋಬೋದು. ಮೊಳಕೆ ಬಂದಿರೋದು ತೊಗೊಂಡಿದ್ದೀನಿ ನಾನು. ಇನ್ನು ದಾಸವಾಳ ಎಲೆ ಒಂದು 4-5, ಮತ್ತು 1 ಚಮಚದಷ್ಟು ಕೊಬ್ಬರಿ ಎಣ್ಣೆ, ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ನೀರೇನು ಹಾಕಲ್ಲ, ಮೊಸರನ್ನೇ ಹಾಕಿ ರುಬ್ಕೊಳ್ತೀನಿ ನಾನು. ಹಾಗಾಗಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಕೂದಲಿಗೆ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ, ಸಾಫ್ಟ್ ಆಗುತ್ತೆ ಕೂದಲು ಮೊಸರು ಹಾಕ್ಕೊಂಡ್ರೆ. ನಾನು ಇಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ಮೊಸರು ತುಂಬಾ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ, ನರಿಷಿಂಗ್ ಎಫೆಕ್ಟ್ ಕೊಡುತ್ತೆ. ನೀವು ಮೊಸರನ್ನ ಯೂಸ್ ಮಾಡಿ ಕೂದಲಿಗೆ. ಇನ್ನು ನಾನಿಲ್ಲಿ ನುಗ್ಗೆ ಸೊಪ್ಪಿನ ಪುಡಿ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಬೇಕಾದರೆ ಹಾಕ್ಕೋಬೋದು, ಪುಡಿ ಅವೈಲೇಬಲ್ ಇಲ್ಲ ಅಂತಂದರೆ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ರತಿದಿನ 1 ಚಮಚ ಕುಡಿಯೋದ್ರಿಂದ ನಮ್ಮ ಮೂಳೆಗಳಿಗೆ ಶಕ್ತಿ ಆಗಿರ್ಬೋದು, ಹಾಗೆಯೇ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದಿರುತ್ತೆ. ಇದು ಜಾಸ್ತಿ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಹಾಗಾಗಿ ಈ ಥರ ಪುಡಿ ಮಾಡಿ ಇಟ್ಟಿದ್ದೀನಿ ನಾನು. ಇದನ್ನು ಕೂಡ 1 ಚಮಚದಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿದ್ರೆ ನೈಸಾಗಿ ಪ್ಯಾಕು ರೆಡಿ ಆಗುತ್ತೆ. ಅದಾದಮೇಲೆ ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಆಯಿತು. ಸಖತ್ತು ನರಿಷಿಂಗಾಗಿ ಕೂದಲು ತುಂಬ ಹೆಲ್ದಿ ಅಂತ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಈಗ ರುಬ್ಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆಲ್ಲ ಪ್ಯಾಕು ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇನ್ನೊಮ್ಮೆ ತೋರಿಸ್ತೀನಿ. ಇವಾಗ ಹೇರ್ ಪ್ಯಾಕು ರೆಡಿ ಆಗಿದೆ. ಇದನ್ನು ವಾರಕ್ಕೆ ಒಮ್ಮೆ ಹಚ್ಚಿದ್ರೆ ಸಾಕಾಗುತ್ತೆ. ಕೂದಲು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮತ್ತು ಶೈನಿಯಾಗಿ, ಸಿಲ್ಕಿಯಾಗಿ, ಹಾಗೂ ಹೇರ್ ಫಾಲ್ ಜಾಸ್ತಿ ಇರೋರು ಇದನ್ನು ಖಂಡಿತವಾಗ್ಲೂ ವಾರಕ್ಕೊಮ್ಮೆ ಉಪಯೋಗಿಸಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಒಳ್ಳೆ ಬೆನಿಫಿಟ್ ಕೂಡ ಇದೆ. ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ನನಗೂ ಕೂಡ ಅಷ್ಟೇ ಹೇರ್ ಫಾಲ್ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹೇರ್ ಪ್ಯಾಕ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ನಾನು ಯೂಶ್ವಲಿ ಹೇರ್ ಕೇರ್ ಸ್ವಲ್ಪ ಕಮ್ಮಿನೇ. ಕೂದಲು ನಮ್ಮ ಒಂದು ಸೌಂದರ್ಯನ ಹೆಚ್ಚಿಸುತ್ತೆ. ಹಾಗಾಗಿ ಕೂದಲನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗತ್ತೆ. ಈ ರೀತಿ ಆಗಾಗ ಕೇರ್ ಮಾಡಬೇಕಾಗತ್ತೆ. ಇದು ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ದೀಪ ಹಚ್ಚಬೇಕು. ಸೋಫಾ ಬಗ್ಗೆ ತುಂಬ ಜನ ಹೇಳ್ತಾಯಿದ್ರೆ ತುಂಬ ಜಾಸ್ತಿ ಆಯಿತು ಅಂತ. ಬಟ್ ನಮಗೆ ನಾವು ಹಳೆ ಸೋಫಾ ಕೊಟ್ವಿ ಅಲ್ವಾ, ಅದ್ರ ಪ್ರೈಸು ಇದ್ರ ಪ್ರೈಸು ನಾವು ಕೈಯಿಂದ ಕೊಟ್ಟಿದ್ದ ಪ್ರೈಸ್ ಕಡಿಮೆ ಇದೆ. ಹಾಗಾಗಿ ನಮಗೆ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಹಾಗೆಯೇ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾವೇ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ ತೊಗೊಂಡಿರೋವಂಥದ್ದು, ಇಲ್ಲ ನಾವೇ ಬ್ರ್ಯಾಂಡೆಡ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಸಿರೋ ಅಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರು ನಮಗೇನು ಅನಿಸಿಲ್ಲ. ರೀಕ್ಲೈನರೇ ತೊಗೊಳ್ಳೋಣ ಅಂತ ಇದ್ವಿ. ಬಟ್ ರೀಕ್ಲೈನರ್ ಈ ಮೆಟೀರಿಯಲಲ್ಲಿ ಸ್ಟಿಚ್ ಮಾಡಿಸೋದಕ್ಕೆ ಒಂದಕ್ಕೆ ಇಟ್ ಈಸ್ ಅಬೌಟ್ 19,000 17,000 ಏನೋ ಆಗುತ್ತೆ ಅಂತ ಅಂದರು, ಒಂದು ರೀಕ್ಲೈನರ್, ಸಿಂಗಲ್ ರೀಕ್ಲೈನರ್ಗೆ. ಹಾಗಾಗಿ ಅದು ಬೇಡ ಅಂಥೇಳಿ ನಾವು ಓಕೆ ಇದನ್ನೇ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ನೋಡೋಣ ಅಂಥೇಳಿ. ನೆಕ್ಸ್ಟು ಅಂದರೆ ನಾವು ಆ ಥರ ಏನಾದ್ರು ಹೋದಾಗ 2 ಸೋಫಾ ಬೇಕಾಗುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಮನೆ. ಆವಾಗ ಇದನ್ನು ಒಂದು ಕಡೆ ಫಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ದೊಡ್ಡದು ಸ್ವಲ್ಪ ಚೆನ್ನಾಗಿರೋದು ಇನ್ನೂ ಒಂದು ತೊಗೊಳ್ಳೋಣ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಈ ಥರನ ತೊಗೊಂಡಿದ್ದೀವಿ. ಇದ್ರ ಬಗ್ಗೆ ಹೇಳಿದ್ದೀನಿ. ನಮಗೆ ಅದೇ ನಾವು ಹಳೆ ಸೋಫಾ ಕೊಟ್ಟಿರೋದ್ರಿಂದ ಅಷ್ಟೇನು ನಮಗೆ ಬರ್ಡನ್ ಆಗಲಿಲ್ಲ. ಇದು ಪಿತೃಪಕ್ಷಕ್ಕೆ ಬಟ್ಟೆ ತೆಗಿಯೋಕ್ಕೆ ಅಂತ ಹೋಗಿದ್ದಂಥದ್ದು. ಫಾರ್ಮಲ್ ಶರ್ಟು ಮತ್ತು ಪ್ಯಾಂಟು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ರು.
ಈ ಕಲರ್ ಚೆನ್ನಾಗಿರುತ್ತಾ, ನಾವು ಅಪ್ಪಂಗೆ ಯಾವ ಕಲರ್ ಇಷ್ಟ ಏನು ಅಂತ ಎಲ್ಲ ಅನಲೈಸ್ ಮಾಡಿ ಅವರು ತೊಗೊಳೋಕ್ಕೆ ಟೈಮ್ ತೊಗೊಳ್ತಾಯಿದ್ರು ತುಂಬಾ. ಹಾಗಾಗಿ ಅವತ್ತು ಏನೂ ಶಾಪಿಂಗ್ ಮಾಡಲಿಲ್ಲ. ಮಳೆ ಬೇರೆ ಸಿಕ್ಕಾಬಟ್ಟೆ ಬಂತು. ಅದು ಅಲ್ಲಿ ಲೇಟಾಗಿ ಬೇರೆ ಹೋಗಿದ್ವಿ ಕ್ಲೋಸಿಂಗ್ ಟೈಮ್ಗೆ. ಅವರು ಜಾಸ್ತಿ ನಮಗೆ ಟೈಮು ಕೊಡಲಿಲ್ಲ. ಹಾಗಾಗಿ ನಾವು ಆ ದಿನ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾನೇ ಮಾಡ್ಕೊಂಡು ಬಂದೆ. ಬಟ್ ನಾನು ಅದು ವೀಡಿಯೋ ಏನೂ ತೊಗೊಳಕ್ಕೆ ಹೋಗಿಲ್ಲ. ಅನಿಲ್ ಏನಂದರೆ ಬ್ರ್ಯಾಂಡೆಡೇ ತೊಗೋಬೇಕು, ಇದೇ ತೊಗೋಬೇಕು, ಅದೇ ತೊಗೋಬೇಕು ಅಂತ ಹುಡುಕ್ತಾರೆ. ಅವಾಗೆಲ್ಲ ಹೀಗೆ ಇಲ್ಲೇ ಚಿಕ್ಕ ಪುಟ್ಟ ಅಂಗಡೀಲಿ ತೊಗೊಬಂದು ಇಡ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ, ಚೆನ್ನಾಗಿರೋದೇ ಇಡಬೇಕು, ಬ್ರ್ಯಾಂಡೆಡ್ ಬಟ್ಟೆ ಇಡಬೇಕು ನಾವು ಅಪ್ಪಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ನೋಡಿಬಿಟ್ಟು ತೊಗೋಬೇಕು ಅಂತ ನೋಡ್ತಾಯಿದ್ರು. ಅಂದರೆ ಇವ್ರು ಚಿಕ್ಕವರಿದ್ದಾಗೇ ಅವ್ರ ಅಪ್ಪ ಇಲ್ಲ ಅಲ್ವಾ. ಇವಾಗ ಒಂದು ಫೀಲು, ಇವರು ಅಪ್ಪ ಆದಮೇಲೆ ಆ ಒಂದು ಫೀಲ್ ಇರುತ್ತೆ, ನಮ್ಮಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನೋ ಒಂದು ಫೀಲ್ ಅವ್ರಿಗೆ ಯಾವಾಗಲೂ ಇದ್ದೇ ಇದೆ. ತುಂಬ ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ ಯಾವಾಗ್ಲೂ. ಅವ್ರು ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ವೇನೋ, ಏನು ಅಂದರೆ ಏನು ನಡೀತಾ ಇದೆ, ಏನೇನೋ ಆಗೋಯಿತು ನಮ್ಮ ಒಂದು ಲೈಫಲ್ಲಿ, ಇದೆಲ್ಲ ಆಗ್ತಾ ಇರಲಿಲ್ವೇನೋ. ಒಂದು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಇದ್ದಿದ್ದರೆ ಒಂದು ಕಂಟ್ರೋಲ್ ಇರ್ತಾಯಿತ್ತು. ಹಿಂಗಂದರೆ ಹಾಗೆ ಚೈಲ್ಡಿಶ್ ಥರ ಆಡ್ತಿರಲಿಲ್ಲ. ಈ ಥರ ಎಲ್ಲ ಅವರು ಅವಾಗವಾಗ ಥಿಂಕ್ ಮಾಡ್ತಾ ಇರ್ತಾರೆ. ಅದು ಒಂದು ಲೆಕ್ಕದಲ್ಲಿ ಹೌದು ಅಂತ ಅನಿಸುತ್ತೆ. ಪಕ್ಷಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ತರಕಾರಿ ಮತ್ತು ಸ್ವಲ್ಪ ಪ್ಲೇಟ್ಸು, ಇದು ಬಾಳೆ ಎಲೆ ಮತ್ತು ಸ್ವಲ್ಪ ಫ್ರೂಟ್ಸ್ ಏನು ಜಾಸ್ತಿ ಇಡೋದಿಲ್ಲ, ನಾನ್ ವೆಜ್ಜೇ ಜಾಸ್ತಿ ಇಡೋದು. ಇನ್ನು ತಿಂಡಿಗಳೆಲ್ಲ ತರಬೇಕು. ಇನ್ನು ಸ್ವಲ್ಪ ಬಟ್ಟೆ, ಇದು ಒಳಗಡೆ ಬನೀನು ಮತ್ತು ಟವಲು ಎಲ್ಲ ಇದೆ. ಇದು ಮೇಲ್ಗಡೆದು ಶರ್ಟು ಮತ್ತು ಇದಿಷ್ಟು ಇವಾಗ ತಂದಿರೋದು. ಇನ್ನು ಅನಿಲ್ ಬಂದಮೇಲೆ ನಾಳೆ ಮಿಕ್ಕಿದ ಅಷ್ಟು ತರ್ತಾರೆ. ವ್ಯಾಕ್ಸ್ ಕ್ರಿಯೇಟ್ ಮಾಡುತ್ತೆ, ಅದು ಬೆಳೆಯೋದು ಎಲ್ಲಿ ಗೊತ್ತಾ? ಹಾಂ, ಹಾಗಾಗಿ ಅಲ್ಲಿ ಇದಕ್ಕೆ ವೆದರ್ಗೆ ತಕ್ಕಂಗೆ ಅದು ವ್ಯಾಕ್ಸ್ ಕ್ರಿಯೇಟ್ ಮಾಡ್ಕೊಳತ್ತೆ. ಆಯಿತಾ? ನೀನು ದೊಡ್ಡ ಎಕ್ಸ್ಪೆರಿಮೆಂಟ್ ಏನು ಮಾಡೋದು ಬೇಡ ಅದರಲ್ಲಿ. ಇವಾಗ ಓಕೆ, ನಮ್ಮ ಕೃಷ್ಣ ಎಷ್ಟು ತೊಗೊಂಬಂದಿದ್ದೀವಪ್ಪ. ಸುಸ್ತಾಯ್ತು ಇಷ್ಟಕ್ಕೆ, ನಿಜವಾಗ್ಲೂ ಭಾರ ಅನಿಸ್ಬಿಡ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು 80 ರೂಪಾಯಿ kg ಹೇಳ್ತಾ ಇದ್ದಾರೆ ಅಪ್ಪ. ಸರಿ, 80 ರೂಪಾಯಿ ಕಟ್ಟು, ಚಿಕ್ಕದು ಇಷ್ಟಕ್ಕೆ. ಓಕೆ, ನೋಡೋಣ ಅಂತ ತೊಗೊಂಡು ಬಂದಿಲ್ಲ ನಾನು. ನಮ್ಮವ್ರ ಮನೇಲಿ ಏನಾರು ಇದೆಯಾ ಅಂತ ಕೇಳೋಣ ಅಂತ ತೊಗೊಂಡು ಬರಲಿಲ್ಲ. ನೋಡೋಣ, ಕೇಳಬೇಕು ಅವ್ರ ಮನೇಲಿ ಏನಾರು ಇದ್ದರೆ ಇಸ್ಕೋಬೇಕು. ಈಗ ನಾಳೆ ಬಿಟ್ಟರೆ ಮತ್ತೆ ಕಮ್ಮಿ ಆಗುತ್ತೆ ನಾಡಿಗೆ, ಹಂಗಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲ ಅಂದರೆ ನಾಳೆ ಅದೇ ತೊಗೊಂಬರೋದು, ಏನು ರೇಟ್ ಇದೆ ಅದಕ್ಕೆ. ಇವಾಗೆಲ್ಲ ಸ್ವಲ್ಪ ಸ್ಯಾಗ್ರಿಗೇಟ್ ಮಾಡಿಕೊಂಡು ಎತ್ತಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಬಿಡ್ತೀನಿ ಇವತ್ತೇ. ನಾಳೆ ಈಸಿ ಆಗುತ್ತೆ ಕೆಲಸ. ಬಾ, ಬೆಳ್ಳುಳ್ಳಿ ಬಿಡಿಸೋಣ. ನೀನು ಬಿಡಿಸಲ್ವಾ? ಏಕೆ? ಟಿ ವಿ ನೋಡಬೇಕಾ? ಏಕೆ? ನಿನ್ನ ತಲೆಗೋ. ಓಕೆ, ಇವಾಗ ಇಲ್ಲಿ ನಾನು ಸ್ವಲ್ಪ ತರಕಾರಿನ ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ತರಕಾರಿ ತಂದಿಲ್ಲ ನಾನು, ಯಾಕಂದರೆ ಅನಿಲೇ ಯಾವಾಗಲೂ ತರಕಾರಿ ತರೋದು. ನನಗೆ ರೇಟ್ ಗೊತ್ತಾಗಲ್ಲ, ಹೆಂಗಿದೆ ಏನು ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಸುಮ್ಮನೆ ನನಗೆ ಇದು ಮಾಡ್ತಾರವರು. ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಏನು ರಿಕ್ವೈರ್ಮೆಂಟ್ ಇದೆ ನಾಳೆಗೆ ಅಷ್ಟು ಮಾತ್ರನೇ ತರಕಾರಿ, ಹಾಗೆ ಫ್ರೂಟ್ಸು ಕೂಡ ಅಷ್ಟೇ ಸ್ವಲ್ಪನೇ ತೊಗೊಂಬಂದಿದ್ದೀನಿ. ಮನೆಗೆ ಅವರೇ ಫ್ರೂಟ್ಸ್ ತೊಗೊಂಡು ಬರ್ತಾರೆ ಬೇಕು ಅಂತ ಅಂದರೆ, ಪೂಜೆಗೆ ಏನು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದಿರೋ ಅಂಥದ್ದು. ಫ್ರಿಜ್ಗೆ ಸ್ವಲ್ಪ ಎಲ್ಲ ಜೋಡಿಸ್ಕೊಂಡು ಅದಾದಮೇಲೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಹೆಸರು ಕಾಳು ಮೊಳಕೆ ಕಟ್ಟಿರೋದು ಸಾರು ಮಾಡಿದ್ದೀನಿ. ಚಪಾತಿ ಮಾಡಿಬಿಟ್ಟು ಸಾರು ಜೊತೆಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಡಬೇಕು. ಅಂದರೆ ಬೆಳ್ಳುಳ್ಳಿ ಎಲ್ಲ ಸುಲಿದು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಬೆಳಗ್ಗೆ ಒಂದು ತಿಂಡಿ ಮುಗಿಸಿ ಆಮೇಲೆ ಶುರು ಮಾಡೋಣ. ಯಾಕಂದರೆ ಸಂಜೆ ಅಲ್ವಾ ಪೂಜೆ ಇರೋದು, ಮಧ್ಯಾಹ್ನ ಶುರು ಮಾಡಿದ್ರು ಆಗಿಬಿಡುತ್ತೆ. ನಾನ್ ವೆಜ್ ಅಡುಗೆ ಬೇಗ ಆಗುತ್ತೆ ಹೇಳ್ಬೇಕಂದ್ರೆ. ಸ್ವೀಟ್ ಕೂಡ ಮಾಡ್ತೀವಿ. ಸ್ವೀಟ್ ಅಂತ ಅಂದರೆ ಇದು ಮಾಡ್ತೀನಿ, ಹೆಸರುಬೇಳೆ ಪಾಯಸ ಇಷ್ಟ ಆಗುತ್ತಂತೆ. ಅಂದರೆ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಬೇಕಲ್ವ, ಆ ಥರ ಒಂದು ಮಾಡೋದು. ಹಾಗಾಗಿ ಅವ್ರಿಗೆ ಏನೇನು ಇಷ್ಟ ಅಂತ ಹೇಳಿ ಒಂದು ಲಿಸ್ಟ್ ಔಟ್ನ ಮಾಡಿಕೊಂಡು ಆ ಎಲ್ಲ ಒಂದು ಐಟಮ್ಸ್ನ ಮಾಡೋದು. ಇನ್ನು ಬೇಸಿಕ್ಕಾಗಿ ಪಿತೃಪಕ್ಷಕ್ಕೆ ಏನು ಮಾಡ್ತಾರೆ ಅದನ್ನು ಮಾಡೋದು, ಇಷ್ಟು ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ ತರಕಾರಿ ಎಲ್ಲ ಹಾಗಂಗೆ ಜೋಡಿಸ್ಕೊಳ್ತಾ ಇದ್ದೀನಿ, ಏನು ತೊಳ್ಕೊಳ್ತಾ ಇಲ್ಲ ನಾನು. ಟೈಮ್ ಆಗಿಲ್ಲ, ಅಷ್ಟು ಟೈಮೂ ಇಲ್ಲ ಇವಾಗ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಬಿಡಿಸೂ ಇಲ್ಲ.
ನಾಳೆ ಬಿಡಿಸ್ಕೊಳ್ಳೋಣ ಅಂತ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಕವರಲ್ಲಿ ಇಟ್ಟರೆ ಅದು ಸರಿ ಹೋಗಲ್ಲ, ಒಂಥರ ಆಗಿಬಿಡುತ್ತೆ ಅಂತ ಹೇಳಿ ಕವರಿಂದ ತೆಗೆದು ಎಲ್ಲ ಬಾಕ್ಸಲ್ಲೇ ಹಾಕಿಡ್ತಾ ಇದ್ದೀನಿ. ಬಾಕ್ಸಲ್ಲಿ ಇಟ್ಟರೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನೂ ಸ್ವಲ್ಪ ದೊಡ್ಡ ಬಾಕ್ಸ್ ತೊಗೋಬೇಕು. ಇದೆಲ್ಲ ಸ್ವಲ್ಪ ಏನಾದ್ರು 1 kg ಈ ಥರ ಎಲ್ಲ ತಂದರೆ ಹಿಡ್ಸೋದಿಲ್ಲ. ಇನ್ನು ನಾವು ಪಿತೃಪಕ್ಷನ ಲಾಸ್ಟ್ ವೀಕೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಯಾವಾಗಲೂ ಅಮಾವಾಸ್ಯೆ ದಿನವೇ ಮಾಡ್ತಿದ್ದೀವಲ್ಲ, ಯಾಕೆ ಸುಮ್ಮನೆ, ಅದು ಅಲ್ಲದೆ ಮಗಳು ಬೇರೆ ಬರ್ತಾಳೆ, ಅವಳು ಕೂಡ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಯಾಕೆಂದರೆ ಈಗ ಅಲ್ಲಿಗೆ ಹೋಗಿ ಬಂದು ಟಯರ್ಡಾಗಿ ಮತ್ತು ಈ ಪೂಜೆ ಅಂತ ಅಂದರೆ ರಿಸ್ಕ್ ಆಗುತ್ತೆ. 1 ವೀಕ್ ಮುಂಚೆನೇ ಮುಗಿಸ್ಬಿಡೋಣ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಬೇಡ, ಮಗಳೂ ಬರಲಿ, ಅವಳು ಪೂಜೆ ಮಾಡಲಿ ಅಂತ ಹೇಳಿ ನಾವು ಕಂಟಿನ್ಯೂ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ತರಕಾರಿ ಜೋಡಿಸಿದ್ದೆಲ್ಲ ಆಯಿತು. ಇವಾಗ ಊಟ ಕೂಡ ಮಾಡ್ತಾಯಿದ್ದೀವಿ. ಚಪಾತಿ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ ಸಾರು. ಆಪ್ತಮಿತ್ರ ಮೂವಿ ಹಾಕಿದ್ರು. ನನಗಂತೂ ಒಂದು ಸ್ವಲ್ಪ ಭಯ, ಒಬ್ಬಳೇ ಇದ್ದೀನಲ್ವ, ಅನಿಲ್ ಇಲ್ಲ, ನಾನು ನಮ್ಮ ಕೃಷ್ಣ ಇಬ್ಬರೇ ಇರೋದು. ನನಗೆ ಈ ಥರ ಮೂವಿ ಎಲ್ಲ ನೋಡಿದ್ರೆ ಅದೇ ನೆನಪಾಗೋದು. ಆಮೇಲೆ ಕಿಟಕಿಯಲ್ಲಿ ಸ್ವಲ್ಪ ಮರ ಎಲ್ಲ ಅಲ್ಲಾಡಿದ್ರೆ ಭಯ ಆಗೋದು, ಈ ಥರ ಎಲ್ಲ ಆಗುತ್ತೆ. ಎಷ್ಟು ಜನಕ್ಕೆ ಭಯ ಆಗುತ್ತೆ ಈ ಥರ ಎಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನೇ ಇವಾಗ ರಾತ್ರಿ ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇರೋವಂಥದ್ದು. ಈಗಲೂ ಸ್ವಲ್ಪ ಕಿಟಕಿ ಕಡೆ ನೋಡಿದ್ರೆ ಒಂಚೂರು ಭಯ ಆಗೋದು, ಈ ಥರ ಎಲ್ಲ ಆಗ್ತಾಯಿದೆ ನನಗೆ. ಪರವಾಗಿಲ್ಲ, ಒಂದು ಸ್ವಲ್ಪ ಇಷ್ಟು ಮೆಚ್ಯೂರ್ಡ್ ಆಗಿದ್ರು ಕೂಡ ಈ ಥರ ಒಂದಷ್ಟು ವಿಚಾರಗಳೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಈ ಥರ ಭಯ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಒಂದೊಂದು ಸರಿ ಈ ಥರ ಭಯ ಆಗುತ್ತೆ ನನಗೆ ಗೊತ್ತು, ಬಟ್ ಏನೂ ಇರೋದಿಲ್ಲ, ಏನೂ ಆಗೋದಿಲ್ಲ ಆ ಥರ ಎಲ್ಲ ಅಂತ ಗೊತ್ತಿದ್ರೂ ಕೂಡ ಅದು ಒಂಥರ ಭಯ. ಇನ್ನು ಇವಾಗ ಬೆಳ್ಳುಳ್ಳಿ ಸುಲ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ ಊಟ ಮುಗಿಸ್ಕೊಂಡು. ಆ ಮೂವಿನೇ ನೋಡ್ತಾ ಇದ್ದೆ. ಇನ್ನೇನು ಲಾಸ್ಟ್ ಸೀನ್ ಬರಬೇಕು, ಅಷ್ಟರಲ್ಲಿ ಚೇಂಜ್ ಮಾಡಿಬಿಟ್ಟೆ. ನೋಡೋಕ್ಕಾಗಿಲ್ಲ ನನಗೆ. ಅದನ್ನು ನೋಡಿಬಿಟ್ರೆ ಮತ್ತು ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ. ಆಲ್ರೆಡಿ ನಿನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ ನಾನು. ಒಬ್ಬಳೇ ಇದ್ದೆ. ನಮ್ಮ ಕೃಷ್ಣನೂ ನಮ್ಮ ಅಮ್ಮವ್ರ ಮನೆಗೆ ಕಳಿಸ್ಬಿಟ್ಟಿದ್ದೆ ನಿನ್ನೆ, ಅವ್ನು ಹೋಗ್ತೀನಿ ಅಂತೇಳಿ. ಒಬ್ಬಳೇ ಇದ್ನ, ನಿದ್ದೆನೇ ಬಂದಿಲ್ಲ ನನಗೆ. ಈ ಮನೇಲಿ ಇಲ್ಲಿವರೆಗೂ ನಾನು ಒಬ್ಬಳೇ ಮಲ್ಕೊಂಡೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಆ ಮನೇಲಿ ದೊಡ್ಡದಾದರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಿತ್ತಲ್ಲ, ಒಬ್ಬಳೇ ಒಂದೊಂದು ಸರಿ ಇರ್ತಾಯಿದ್ದೆ, ಏನು ತೊಂದರೆ ಇಲ್ಲ. ಒಬ್ಬಳೇ ಇದ್ದಿದ್ದು ಕಮ್ಮಿ ಅಂತಲೇ ಹೇಳ್ಬೋದು. ನಾನು ಯೂಶ್ವಲಿ ಒಬ್ಬಳೇ ಇರೋದು ಕಮ್ಮಿನೇ, ಯಾರಾದರೂ ಇದ್ದೇ ಇರ್ತಾರೆ ಮನೆಯಲ್ಲಿ. ನಿನ್ನೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅಂದರೆ, ಅನಿಲ್ ಬರಲ್ಲ ಅನ್ನೋದನ್ನು ಮರ್ತು ಬಿಟ್ಬಿಟ್ಟೆ. ಅಂದರೆ ಅವಳನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅನ್ನೋದನ್ನು. ಏನು ಮಾಡಿದೆ, ಇವ್ರನ್ನ ನಮ್ಮ ಅಮ್ಮ ಅವ್ರ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ ಸಾಕಷ್ಟು ದಿನದಿಂದ, ಅಲ್ಲಿ ಹೋಗಿರ್ತೀನಿ ಅಂತೇಳಿ. ಸರಿ, ಹೆಂಗಿದ್ರು ಹಾಲಿಡೇಸ್ ಬಂತಲ್ಲ, ಎಕ್ಸಾಮ್ ಮುಗೀತು ಅಂತ ಹೇಳಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಒಂದಿನ ಇದ್ವಾ, ನಾಳೆ ಕರ್ಕೊಂಬರ್ತೀನಿ ಅಂತೇಳಿ. ಮನೆಗೆ ಬಂದು ಸಂಜೆವರೆಗೂ ನಾನು ಓಕೆ. ಆಮೇಲೆ ಅಯ್ಯೋ ಒಬ್ಬಳೇ ಇದ್ದೀನಲ್ಲ ಅಂತ ಅವಾಗ ಶುರುವಾಯಿತು. ನಿದ್ದೆ ಬರಲಿಲ್ಲ ರಾತ್ರಿ, ಒಂದು ಮಧ್ಯರಾತ್ರಿ ತನಕ ಎದ್ದಿದ್ದೆ. ಆಮೇಲೆ ಮಲ್ಕೊಂಡೆ ಆರಾಮಾಗಿ. ಇದಾಗಿತ್ತು ನನ್ನ ನಿನ್ನೆ ಎಕ್ಸ್ಪೀರಿಯನ್ಸ್, ಈ ಥರ ಇತ್ತು. ಇನ್ನು ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೆ ಆವಾಗಲೇ. ಕಬೋರ್ಡು ಇದೆಲ್ಲದನ್ನು ಒರೆಸ್ಬಿಟ್ಟಿದ್ದೆ. ಮೇಲ್ಗಡೆ ಶೆಲ್ಫ್ ಮಾತ್ರ ಏನು ಅಡುಗೆ ಮಾಡಿದ್ದೆ ಆ ಶೆಲ್ಫ್ ಮಾತ್ರ ಸ್ವಲ್ಪ ಒರೆಸೋದಿತ್ತು. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಟು, ಹಾಗೆಯೇ ಕಾಳು ಕೂಡ ನೆನೆಸಿಟ್ಟಿದ್ದೆ. ನಾಳೆ ಕಾಳು ಗೊಜ್ಜು ಮಾಡೋದಕ್ಕೆ ಅಂಥೇಳಿ ಕಡಲೆಕಾಳು ಕೂಡ ನೆನೆಸಿಟ್ಟು, ಅದಾದ ನಂತರ ಸ್ವಲ್ಪ ಸ್ಕಿನ್ ಕೇರ್ನ ಮಾಡಬೇಕಲ್ವ ನೈಟು. ಹಾಗೆ ಅಂತೂ ಮಲ್ಗೋಕ್ಕಾಗಲ್ಲ. ಒಂದು ಸ್ವಲ್ಪ ಏನಾದ್ರು ಬೇಸಿಕ್ಕಾಗಿ ಮಾಡಿಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಒಂಚೂರು ಸೀರಮ್ ಏನಾದರೂ ಹಚ್ಕೊಂಡು ತಲೆಗೆ ಸ್ವಲ್ಪ ಜಡೆ ಹಾಕ್ಕೊಂಡು ಮಲ್ಕೊತೀನಿ ನಾನು. ಇದರಿಂದ ಏನಾದ್ರು ಕೂದಲು ಸ್ವಲ್ಪ ಹೇರ್ ಫಾಲ್ ಪ್ರಿವೆಂಟ್ ಆಗುತ್ತೆ. ನಾವು ಹಾಗೆ ಗಂಟು ಕಟ್ಕೊಂಡು ಮಲ್ಕೊಳೋದಕ್ಕೂ, ಹಾಗೆ ಬಿಟ್ಕೊಂಡು ಮಲ್ಕೊಳೋದಕ್ಕೂ ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ ಕೂದಲು ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ. ಡೈಲಿ ಮಲಗುವಾಗ ಜಡೆ ಹಾಕ್ಕೊಂಡು ಮಲ್ಕೊಳ್ಳಿ, ಆವಾಗ ಕೂದಲು ಸ್ವಲ್ಪ ಕಮ್ಮಿ ಉದುರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಹಾಗೆಯೇ ನನ್ನ ಮಗಳಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡೋಣ, ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಕೂಡ ಒಂಚೂರು ಯೋಚನೆ ಮಾಡ್ತಾ ಇದ್ದೆ. ರೆಡಿ ಆಗ್ತಾ ಮಲ್ಕೊಳಕ್ಕೆ ರೆಡಿ ಆಗ್ತಾ ಇದ್ನಲ್ಲ, ಆವಾಗ ಏನಾದರೂ ಮಾಡೋಣ ಅಂಥೇಳಿ. ಹಾಗೆ ಅವಳು ಬರ್ತಾಳೆ ಅನ್ನೋ ಖುಷಿಯಲ್ಲಿ ನನಗೆ ಇವತ್ತು ನಿದ್ದೆನೇ ಬರ್ತಾಯಿಲ್ಲ. ನಿನ್ನೆ ಅನಿಲ್ ಬಂದಿಲ್ಲ, ಯಾರೂ ಇಲ್ಲ, ಒಬ್ಬಳೇ ಇದ್ದೀನಿ ಅನ್ನೋ ಒಂದು ಟೆನ್ಷನಲ್ಲಿ ನಿದ್ದೆ ಬಂದಿಲ್ಲ. ಇನ್ನು ಇವತ್ತು ನನ್ನ ಮಗಳು ನಾಳೆ ಬೆಳಗ್ಗೆ ಬರ್ತಾಳೆ ಅನ್ನೋ ಖುಷಿಯಲ್ಲಿ ನನಗೆ ನಿದ್ದೆನೇ ಬರ್ತಾಯಿಲ್ಲ. ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟು 1:30 ಆಗ್ತಾಯಿದೆ. ನಾಳೆ ವೀಡಿಯೋ ಹಾಕಬೇಕು ಅಂಥೇಳಿ ಇವತ್ತು ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ವ್ಲಾಗ್ಸ್ ಅಂತ ಬಂದರೆ ಡ್ರಾಮ್ಯಾಟಿಕ್ ಇರೋದಿಲ್ಲ. ನನಗೂ ಅಂದ್ಕೊಳ್ತೀನಿ ನಾನು, ಸ್ವಲ್ಪ ಡ್ರಾಮ್ಯಾಟಿಕ್ಕಾಗಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ಸೀನ್ ಥರ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡೋಣ, ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಮಾಡ್ಕೋಬೇಕು, ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕು ಮನೇನ. ಹಾಗೆಯೇ ನಾನು ಕೂಡ ಸ್ವಲ್ಪ ಡ್ರಾಮ್ಯಾಟಿಕ್ಕಾಗಿ ತಿರ್ಗೋದಾಗಿರ್ಬೋದು, ಈ ಥರ ನ್ಯಾಚುರಲ್ಲಾಗಿ ಸಾದಾ ಸೀದಾ ವ್ಲಾಗ್ ಮಾಡೋದಕ್ಕಿಂತ ಆ ಥರ ಸ್ವಲ್ಪ ಪ್ರಿಪೇರ್ ಆಗಬೇಕು.
ನೋಡೋಣ ಮುಂದಕ್ಕೆ ಆ ಥರ ಕೂಡ ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಕೂಡ ಇಷ್ಟ ಆಗುತ್ತೆ ಆ ಥರ. ಇನ್ನು ತಲೆಗಿಲ್ಲೆಲ್ಲ ಬಾಚಿಕೊಂಡು ನಮ್ಮ ಚಿನ್ನಿಗೋಸ್ಕರ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡೋಣ ಅಂತೇಳಿ, ವೆಲ್ಕಮ್ ಹೋಮ್ ಅಂತ ಹೇಳಿ ಸ್ವಲ್ಪ ಮಾಡೋಣ ಅಂತೇಳಿ. ಹೋಮ್ ಅಂತ ಏನು ಬರೀತಲ್ಲ, ಜಸ್ಟ್ ವೆಲ್ಕಮ್ ಅಂತೇಳಿ ಚಿಕ್ಕದಾಗಿದೆ ಅಲ್ವಾ ಡೋರು, ವೆಲ್ಕಮ್ ಅಂತ ಮಾಡಿಬಿಟ್ಟು ಒಂದು ಹಾರ್ಟ್ ಸಿಂಪಲ್ ಮಧ್ಯದಲ್ಲಿ ಅವಳು ಬಂದು ಅದ್ರ ಮೇಲೆ ಕಾಲಿಡಬೇಕು. ಈ ಥರ ಒಂದು ಸೆಟಪ್ನ ಮಾಡಿದ್ದೀನಿ. ಆ ನಿಲ್ಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ. ಏಕೆ ಅಂತ ಅಂದರೆ ಅವ್ರಿಗೆ ಈ ಥರ ಎಲ್ಲ ವೇಸ್ಟ್ ಮಾಡೋದು, ಹೂವು ಎಲ್ಲ ಎಷ್ಟೊಂದು ವೇಸ್ಟ್ ಮಾಡಿ ಕಾಲ ಹತ್ರ ಎಲ್ಲ ಹಾಕ್ಕೊಳೋದು, ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಆದರೆ ಮಗಳಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ಚಿಕ್ಕದಾಗಿ ಏನೋ ಸಿಂಪಲ್ಲಾಗಿ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ. ಇನ್ನೂ ಉದ್ದ ಮಾಡ್ಬೋದಾಗಿತ್ತು ಅಲ್ಲಿ ತನಕನೂ, ಬಟ್ ಅನಿಲ್ ಏನಂತಾರೋ ಬೇಡ ಸಾಕು ಇಷ್ಟೇ ಸಿಂಪಲ್ಲಾಗಿ ಅಂತ ಹೇಳಿ ಇಷ್ಟು ಮಾಡಿದ್ದೀನಿ. ಅದು ಅಲ್ಲದೆ ಪೂಜೆ ಬೇರೆ ಇದೆ, ಎಲ್ಲ ಹೂವೆಲ್ಲ ತಕ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕಲ್ಲ, ಅದನ್ನು ಕೂಡ ಯೋಚನೆ ಮಾಡಿದೆ. ಹಾಗಾಗಿ ಇಷ್ಟು ಜಾಗದಲ್ಲಿ ಜಸ್ಟ್ ಅವಳು ಬಂದಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ಒಂದು ಸ್ಪೆಷಲ್ ಫೀಲ್ ಬರಬೇಕು, ಆ ರೀತಿ ಮಾಡಿದ್ದೀನಿ ಅಷ್ಟೇ. ಏನು ಗೊತ್ತಾ, ಈ ಒಂದು ಫೀಲಿಂಗ್ ಹೆಂಗಿದೆ ಅಂತ ಅಂದರೆ, ಮಗಳು ನಾಳೆ ಬರ್ತಾಳೆ ಹಾಸ್ಟೆಲಿಂದ, ಮನೆಯಲ್ಲೇ ಇರ್ತಾಳೆ, ನಮ್ಮ ಜೊತೆ ಮಲ್ಕೊತಾಳೆ, ಇಲ್ಲೇ ಇರ್ತಾಳೆ ಅನ್ನೋ ಒಂದು ಫೀಲಿಂಗೇ ಬೇರೆ ಥರ ಇದೆ ನಿಜವಾಗ್ಲೂ. ಇಷ್ಟು ದಿನದಲ್ಲಿ ಒಂದು ದಿನವೂ ಅವಳನ್ನ ನೆನ್ಪು ಮಾಡ್ಕೊಳ್ದೇ ಇರೋ ದಿನವೇ ಇಲ್ಲ. ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ಒಂದು ವಿಷಯದಲ್ಲೂ ಅವಳನ್ನ ನೆನ್ಪು ಮಾಡ್ಕೊಳ್ತಾನೆ ಇರ್ತೀನಿ ನಾನು. ಹೀಗಿರುವಾಗ ಇವತ್ತು ಅವಳು ಬರ್ತಾ ಇದ್ದಾಳೆ. ಈಗ ಎಷ್ಟು ಬೇಗ ಹಾಫ್ ಇಯರ್ ಕಳೆದೋಯ್ತು, ದಸರಾ ರಜೆ ಬಂದೋಯ್ತು ಅಂತ ಅನಿಸುತ್ತೆ. ಈಗ ತಾನೇ ಬಿಟ್ಟು ಬಂದಿದ್ದ ಥರ ಇದೆ. ಬಿಟ್ಟು ಬಂದುಬಿಟ್ಟಿದ್ದೀವಿ, ಹೆಂಗಿರೋದು ಅನ್ನೋ ಒಂದು ಇನ್ನೂ ಕನ್ಫ್ಯೂಷನಲ್ಲೇ ಇದ್ವಿ. ಅಷ್ಟರಲ್ಲೇ ಹಾಫ್ ಇಯರ್ ಕಳೆದು ಅವಳು ರಜಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾಳೆ. ಇನ್ನೂ ಹಾಗೆ ಕಳೆದು ಹೋಗುತ್ತೆ ನೆಕ್ಸ್ಟು ಇನ್ನು ಹಾಫ್ ಇಯರು ಕೂಡ. ಅದಾದಮೇಲೆ ನೋಡೋಣ ಹೇಗೆ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿ. ಇನ್ನು ಸ್ವಲ್ಪ ಸುಸ್ತಾಗಿತ್ತು, ಆದ್ರೂ ಕೂಡ ಮಗಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂಚೂರು ಲೈಟಾಗಿ ಡೆಕೋರೇಷನ್ ಮಾಡಿ, ಏನೋ ದೊಡ್ಡದಾಗೇನು ಇಷ್ಟೊಂದೆಲ್ಲ ಏನು ಮಾಡಿಲ್ಲ, ಸಿಂಪಲ್ಲಾಗಿ ರೋಸು ಮತ್ತು ಸೇವಂತಿಗೆನ ಯೂಸ್ ಮಾಡಿಕೊಂಡು ವೆಲ್ಕಮ್ ಅಂತ ಮಾಡಿದ್ದೀನಿ ಅಷ್ಟೇ. ಫೈನಲಿ ರೆಡಿ ಆಯಿತು. ಚಿಕ್ಕದಾಗಿ ಸಿಂಪಲ್ಲಾಗಿ ಏನೋ ಒಂದು ನನಗೆ ಬಂದಂಗೆ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವಳಿಗಂತೂ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಅಂತೂ ಆಗುತ್ತೆ, ಖುಷಿ ಅಂತೂ ಆಗುತ್ತೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಚಾನೆಲ್ ಮೇಲಾಗಿರ್ಬೋದು, ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಇನ್ನು ಮುಂದೆ ಸಾಕಷ್ಟು ಒಳ್ಳೆ ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ಬರಲಾ, ಬಾಯ್.